ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿಕರಿಗೆ ಕಾಮಧೇನು ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ನೋಟ್ಸ್ಗಳು ಮತ್ತು ತರಗತಿಗಳು ಸಿಗ್ತವ ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಡೌಟ್ ಇತ್ತು. ಇದುವರೆಗೂ ಯಾವುದೇ ತರಹದ ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳಾಗಲಿ ಕ್ಲಾಸಸ್ಗಳು ಆಗಲಿ ಅವೈಲೇಬಲ್ ಇರಲಿಲ್ಲ. ಇಂದಿನಿಂದ ನಿಮಗೆ ಸಂಪೂರ್ಣವಾಗಿ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತಹ ಇಂಗ್ಲೀಷ್ ಸಬ್ಜೆಕ್ಟ್ ಅವರು ಏನು ನಮ್ಮ KSLU ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಂಗ್ಲೀಷ್ ಸಬ್ಜೆಕ್ಟು ಕ್ಲಾಸಸ್ ಮತ್ತು ನೋಟ್ಸು ಸಂಪೂರ್ಣವಾಗಿ ಲಭ್ಯವಿರ್ತದೆ. ಆತ್ಮೀಯ ಸ್ನೇಹಿತರೆ, ನಿಮಗೆ ಆ ನೋಟ್ಸು ಯಾವ ರೀತಿ ಇರುತ್ತೆ ಸರ್ ಅಂತ ನೀವೊಂದು ಡೆಮೋ ನೋಟ್ಸನ್ನು ಕೇಳ್ತಾ ಇರ್ತೀರಾ, ಮೆಸೇಜನ್ನು ಮಾಡ್ತಾ ಇರ್ತೀರಾ. ಅಂಥ ಸಂದರ್ಭದಲ್ಲಿ ನಾವು ಬ್ಯುಸಿಯಾಗಿದ್ದಾಗ ಆ ನೋಟ್ಸ್ಗಳನ್ನು ಇರ್ಬೋದು, ಆ ಡೆಮೋ ಕ್ಲಾಸ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಒಂದೊಂದು ಸರಿ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಬೇಸರ ಆಗ್ತೀರಾ, ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಕರೆಕ್ಟಾಗಿ ಸರ್ ಅಂತ ಹೇಳ್ಬಿಟ್ಟು. ಆತ್ಮೀಯ ಸ್ನೇಹಿತರೆ ನೋಡಿ, ಯಾರು ಕೂಡ ಬೇಜಾರಾಗಬೇಡಿ. ಅದಕ್ಕೋಸ್ಕರನೇ ನಾನು ಎಲ್ಲ ನೋಟ್ಸ್ಗಳನ್ನು ಎಲ್ಲ ಕ್ಲಾಸಸ್ಗಳನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕಾಮಧೇನು ಅಕಾಡೆಮಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ತರಗತಿಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ತರಗತಿಗಳಿರ್ಬೋದು, ಅವುಗಳ ಡೆಮೋ ಕ್ಲಾಸ್ಗಳಿರ್ಬೋದು, ಅದೇ ರೀತಿಯಾಗಿ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸನ್ನು ಡೆಮೋ ನೋಟ್ಸನ್ನು ನಾನು ಇಂದಿನಿಂದ ಪ್ರತಿಯೊಂದು ಸಬ್ಜೆಕ್ಟನ್ನು ಕೂಡ ಅಪ್ಡೇಟ್ ಮಾಡ್ಕೊಂಡು ಬರ್ತೀನಿ. ಅವು ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲೇ ನೋಡಿ ಅದರ ಮುಖಾಂತರ ನೀವು ನನಗೆ ಕಾಲನ್ನು ಮಾಡ್ಬೋದು. ಆತ್ಮೀಯ ಸ್ನೇಹಿತರೆ ನೋಡಿ, ಇಂಗ್ಲೀಷ್ ಸಬ್ಜೆಕ್ಟು ಏನು ನಮ್ಮ ಲೋಗೋವನ್ನು ಅಳವಡಿಸಿದ್ದೇವೆ, ಡಾಕ್ಟರ್ BR ಅಂಬೇಡ್ಕರ್ ಒಂದಂತಹ ಫೋಟೋವನ್ನು ಅಳವಡಿಸಿದ್ದೇವೆ. ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಏನು ನಮ್ಮ KSLU ಯೂನಿವರ್ಸಿಟಿ ಹುಬ್ಳಿ ಅವರು ಅಳವಡಿಸಿರುವಂತಹ ಒಂದು ಲೋಗೋವನ್ನು ಕೂಡ ಹಾಕಿದ್ದೇವೆ. ಕಾಮಧೇನು ಅಕಾಡೆಮಿ ಇಂಗ್ಲೀಷ್ ಸ್ಟಡಿ ಮೆಟೀರಿಯಲ್ ಫಾರ್ LLB ಸ್ಟೂಡೆಂಟ್ಸ್. ಯಾರಿಗೆ ಸಂಬಂಧ ಅನ್ವಯಿಸ್ತಪ್ಪ ಅಂದರೆ ಈ ಇಂಗ್ಲೀಷ್ ಸಬ್ಜೆಕ್ಟು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇದು ಇಂಗ್ಲೀಷ್ ಸಬ್ಜೆಕ್ಟು LLB ವಿದ್ಯಾರ್ಥಿಗಳು ಎಲ್ಲರೂ ಬರೀಬೇಕಾ? ಕಂಪಲ್ಸರಿನಾ? ಇಲ್ಲ. ಯಾರು ಕನ್ನಡದಲ್ಲಿ ಎಕ್ಸಾಮ್ ಬರೀತಾರಲ್ವಾ LLBಯನ್ನು, ಆ ಕನ್ನಡದಲ್ಲಿ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸಬ್ಜೆಕ್ಟು ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಆಗಿರ್ತದೆ. ಕಂಪಲ್ಸರಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕನ್ನಡದಲ್ಲಿ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸಬ್ಜೆಕ್ಟು ಡಿಫಾಲ್ಟ್ ಇರ್ತದೆ. ಅದೇ ರೀತಿಯಾಗಿ ಈ ನೋಟ್ಸನ್ನು ಯಾವುದರ ಆಧಾರದ ಮೇಲೆ ತಯಾರಿಸಲಾಗಿದೆಯಪ್ಪ ಅಂದರೆ ಪ್ರಿಪೇರ್ಡ್ ಆಸ್ ಪರ್ ಸಿಲೆಬಸ್ ಪ್ರಿಸ್ಕ್ರೈಬ್ಡ್ ಬೈ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ KSLU ಹುಬ್ಳಿ. ಏನು ನಮ್ಮ ವಿಶ್ವವಿದ್ಯಾಲಯದವರು ಅಳವಡಿಸಿರುವಂತಹ ಪಠ್ಯಕ್ರಮದ ಆಧಾರದ ಮೇಲೆ ಈ ನೋಟ್ಸನ್ನು ತಯಾರಿಸಲಾಗಿದೆ. ಆತ್ಮೀಯ ಸ್ನೇಹಿತರೆ, ಹಾಗಿದ್ರೆ ಸರ್ ಈ ನೋಟ್ಸನ್ನು ಯಾರು ತಯಾರು ಮಾಡಿದ್ದು? ನಿಮಗೆ ಡೌಟ್ ಇರ್ತದೆ ಎಲ್ಲರಿಗೂ ಕೂಡ, ಯಾರು ತಯಾರು ಮಾಡ್ತಿದ್ದಾರೆ, ಯಾರು ಕ್ಲಾಸನ್ನು ಮಾಡ್ತಿದ್ದಾರೆ, ಯಾವ ಆಧಾರದ ಮೇಲೆ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಕ್ಲಿಯರಾಗಿ ಕೊಟ್ಟಿದ್ದೇವೆ. ಇಲ್ಲಿ ಪ್ರಿಪೇರ್ಡ್ ಬೈ ಮನು CM MA BHED, ನಮ್ಮ ಕೊಲಿಗು. ಆತ್ಮೀಯ ಸ್ನೇಹಿತರೆ, ಅವರು ತಯಾರು ಮಾಡಿರುವಂತಹ ಒಂದು ನೋಟ್ಸ್ ಆಗಿರ್ತದೆ. ಅವರು ಕಂಪ್ಲೀಟ್ ಆಗಿ MA ಮತ್ತು BEd ಅನ್ನು ಸಂಪೂರ್ಣಗೊಳಿಸಿದ್ದಾರೆ. ಮುಂದುವರೆದು ಗಮನಿಸಿ. ನೋಡಿ, ಇಲ್ಲಿ ಕೊಟ್ಟಿದ್ದೇವೆ. ದಿಸ್ ಈಸ್ ನೋಟ್ಸ್ ಮೇಡ್ ಬೈ ಹೋಲ್ ಟೀಮ್ ಫಾರ್ ಲಾ ಸ್ಟೂಡೆಂಟ್ಸ್ ಹೂ ಕೇಮ್ ಫ್ರಮ್ ಕನ್ನಡ ಮೀಡಿಯಂ. ಇಟ್ ಈಸ್ ವೆರಿ ಯೂಸ್ಫುಲ್ ಟು ದೆಮ್ on the basis of book and syllabus we made. It is purely for students to make their studies easy. It is very useful to preparations of their examinations. You hopeful consider it good study material. We hope it's very helpful to you. We only focus important concept, also detailed sources. Thank you to my team for giving this opportunity ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿರುವಂತಹ ಮನುಸರ್ ಅವರು ನಮಗೆ ಥ್ಯಾಂಕ್ ಯು ಅಂತ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಫ್ರಮ್ ಕಾಮಧೇನು ಅಕಾಡೆಮಿ ಈ ನೋಟ್ಸನ್ನು ಅಥವಾ ಈ ತರಗತಿಗಳನ್ನು ಯಾವ ರೀತಿಯಾಗಿ ನೀವು ತಗೋಬೇಕಂದ್ರೆ ಇಲ್ಲಿ ನಾನು ಕೊಟ್ಟಿರುವಂತಹ ನಂಬರಿಗೆ ಕರೆ ಮಾಡಬೇಕು ಅಥವಾ ನೋಟ್ ಮಾಡ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, 7353872963 ಅಥವಾ 6361356472 ಈ ನಂಬರಿಗೆ ಕರೆ ಮಾಡುವುದರ ಮುಖಾಂತರ ನಮ್ಮ ಟೀಮು 24/7 ಲಭ್ಯವಿರೋದ್ರಿಂದ ನೀವು ಯಾವುದೇ ನೋಟ್ಸ್ಗಳಿರ್ಬೋದು, ಕ್ಲಾಸಸ್ಗಳಿರ್ಬೋದು, ನಿಮ್ಮ LLB ಕೋಚಿಂಗ್ ಸಂಬಂಧಪಟ್ಟಂತೆ ಯಾವುದೇ ಡೌಟ್ಗಳಿದ್ದರೆ ಅವನ್ನೆಲ್ಲ ಕೂಡ ಕ್ಲಿಯರ್ ಮಾಡ್ಕೋಬೋದಾಗಿದೆ. ಆತ್ಮೀಯ ಸ್ನೇಹಿತರೆ, ಮುಂದುವರೆದು ಗಮನಿಸಿ. ಹಾಗಿದ್ರೆ 3 years and 5 years ಲಾ ಇಂಗ್ಲೀಷ್ ಸಿಲೆಬಸ್ ಇದು 3 yearsರಿಗೆ ಅಷ್ಟೇ ಅನುಭವಿಸ್ತದ ಈ ನಾನು ಪ್ರಿಪೇರ್ ಮಾಡಿರುವಂಥ ಇಂಗ್ಲೀಷ್ ಸಬ್ಜೆಕ್ಟು? ಇಲ್ಲ, ಖಂಡಿತ ಇಲ್ಲ. ಈ ಸಬ್ಜೆಕ್ಟು ಯಾರ್ಯಾರಿಗೆ ಅನ್ವಯಿಸ್ತಪ್ಪ ಅಂದರೆ 3 years LLBಯಲ್ಲಿ ಸ್ಟಡಿ ಮಾಡ್ತಿರುವಂತಹ ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೂ ಹಾಗೂ ಏನೋ 5 years LLBಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮ್ಮಲ್ಲಿ ಅನ್ವಯಿಸುವಂತಹ ಸಬ್ಜೆಕ್ಟು ಇದರಲ್ಲಿ ಕೂಡ ಇನ್ಕ್ಲೂಡಿಂಗ್ ಆಗಿರ್ತದೆ. ಆತ್ಮೀಯ ಸ್ನೇಹಿತರೆ ನೋಡಿ,
ಲಾ ಆ್ಯಂಡ್ ಲಾಯರ್ಸ್, ಇದು 3 years LLB ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅನ್ವಯಿಸ್ತದೆ. ಅದೇ ರೀತಿಯಾಗಿ ಡಾಕ್ಟರ್ ರಾಧಾಕೃಷ್ಣನ್, ಇದು ಇವೆರಡು ಯೂನಿಟ್ಗಳು ಏನು 2 ಟಾಪಿಕ್ಗಳು ಸೇರಿಬಿಟ್ಟು ಇಂಗ್ಲೀಷು ಸಬ್ಜೆಕ್ಟು ಯಾರಿಗೆ ಅನ್ವಯಿಸ್ತದೆ, 5 years BA LLB ಸ್ಟೂಡೆಂಟ್ಸಿಗೆ ಅನ್ವಯಿಸ್ತದೆ ಆತ್ಮೀಯ ಸ್ನೇಹಿತರೆ ಅಡಿಷನಲ್ ಆಗಿ. ಅದೇ ರೀತಿಯಾಗಿ ಇನ್ನು ಗ್ರಾಮರೆಲ್ಲ ಸೇಮ್ ಕ್ವಶನ್ ಇರ್ತದೆ. 3 years LLB ಮತ್ತು 5 years LLB ಸ್ಟೂಡೆಂಟ್ಸಿಗೆ ಸೇಮ್ ಗ್ರಾಮರ್ ಟಾಪಿಕ್ಸನ್ನು ಇಟ್ಟಿರ್ತಾರೆ ನೋಡಿ. ಹಾಗಿದ್ರೆ ಯೂನಿಟ್ 2 ಅಲ್ಲಿ ಏನಿದೆಯಪ್ಪ ನೋಡೋದಾದ್ರೆ, ಯೂನಿಟ್ 2 ಅಲ್ಲಿ ಆರ್ಟಿಕಲ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ದೇರ್ ಯೂಸಸ್ ಸೇಮ್ ವರ್ಡ್ ಯೂಸ್ ಆಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ. ಐಡೆಂಟಿಫಿಕೇಶನ್ಸ್ ಆಫ್ ಎರರ್ಸ್, ಟೈಪ್ಸ್ ಆಫ್ ಸೆಂಟೆನ್ಸ್, ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಸೆಂಟೆನ್ಸ್, ಚೇಂಜ್ ಆಫ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್ ಐಟಮ್ಸ್, ಯಾವ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಕೊಟ್ಟಿರ್ತೀವಿ ನಮ್ಮ ಅಕಾಡೆಮಿಯಲ್ಲಿ. ನೀವು ನೋಡ್ಬೋದು, ನಾನು ಮುಂದಿನ ಸ್ಲೈಡ್ ಪೇಜಲ್ಲಿ ತೋರಿಸ್ತೀನಿ ಅವನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡಿವಿ ಅಂತ ಹೇಳ್ಬಿಟ್ಟು ನಿಮಗೆ ಸಿಲೆಬಸ್ ಅರ್ಥ ಆಗಲಿ. ಈಗಾಗಲೇ ನಮ್ಮ ಸರ್ಗಳು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಥವಾ ಸಂಪೂರ್ಣವಾಗಿ ಸಿಲೆಬಸ್ ಕ್ಲಾಸನ್ನು ತಗೊಂಡಿರ್ತಾರೆ. ಆದರೂ ಕೂಡ ಮೇಲ್ನೋಟಕ್ಕೆ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಅದೇ ರೀತಿಯಾಗಿ ಯೂನಿಟ್ 3 ಅಲ್ಲಿ ಅಪ್ಲೈಡ್ ರೈಟಿಂಗನ್ನು ನೋಡ್ತೀರಾ. ಅದರಲ್ಲಿ ಪ್ಯಾರಾಗ್ರಾಫ್ ರೈಟಿಂಗ್ ಇರ್ತದೆ, ರಿಪೋರ್ಟ್ ರೈಟಿಂಗು, ಪ್ರೆಸ್ ರಿಪೋರ್ಟು ಅಥವಾ ಪ್ರೀಸಿಸ್ ರೈಟಿಂಗ್, ಸಮ್ಮರೈಸಿಂಗು, ಈಸಿ ರೈಟಿಂಗು, ಚೂಸಿವ್ ಡಿವೈಸ್, ಕಂಪ್ಯಾರಿಷನ್ಸ್ ಪ್ಯಾಸೇಜ್, ಲೆಟರ್ ರೈಟಿಂಗ್, ಇಷ್ಟನ್ನು ನೀವು ಯೂನಿಟ್ 3 ಅಲ್ಲಿ ನೋಡ್ತೀರಾ. ಅದೇ ರೀತಿಯಾಗಿ ಇನ್ನು ಯೂನಿಟ್ 4 ಅಲ್ಲಿ ನೋಡೋದಾದರೆ ಪ್ರೊಫೆಷನಲ್ ರೈಟಿಂಗ್, ಅದರಲ್ಲಿ ಪೆಟಿಷನ್ಸ್ ಇರ್ಬೋದು, ನೋಟಿಸ್ ಇರ್ಬೋದು, ರೆಪ್ಯುಟೇಷನ್ ಇರ್ಬೋದು, ಈಸಿ ರೈಟಿಂಗ್ ಆನ್ ಟಾಪಿಕ್ಸ್ ಆಫ್ ಲೀಗಲ್ ಇಂಟ್ರೆಸ್ಟ್ ಇರ್ಬೋದು, ಕಂಪ್ಯಾರಿಸನ್, ಲೀಗಲ್ ಕಂಟೆಂಟ್, ಲೀಗಲ್ ವರ್ಡ್ಸ್ ಆ್ಯಂಡ್ ದೇರ್ ಯೂಸೇಜ್, ಯೂಸ್ ಆಫ್ ಚೂಸಿವ್ ಲೀಗಲ್ ಡಿವೈಸಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಈ ಪೆಟಿಷನ್ಸ್ ನೋಟಿಸ್ ಇದೆಯಲ್ವಾ, ಇದು ಈಗಲೇ ಇಡಬಾರ್ದಿತ್ತು ನನ್ನ ಅಭಿಪ್ರಾಯದ ಪ್ರಕಾರ. ಯಾಕೆಂದರೆ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಈ ಪೆಟಿಷನ್ಸ್ ಬಗ್ಗೆ ಅಥವಾ ನೋಟಿಸ್ ಬಗ್ಗೆ ಎಲ್ಲಿ ತಿಳ್ಕೊಳ್ತೀರಪ್ಪ ಅಂದರೆ, ನಿಮಗೆ ಒಂದು DPC ಅಂತ ಬರ್ತದೆ, ಡ್ರಾಫ್ಟಿಂಗ್ ಪ್ಲೀಡಿಂಗ್ ಕಾನ್ವೆನ್ಸೀಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅದು ನಿಮಗೆ ಬರೋದು 5th ಸೆಮ್ಮಲ್ಲಿ. ಆ 5th ಸೆಮ್ಮಲ್ಲಿ ಬರುವಂಥ ಟಾಪಿಕನ್ನು ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 3 years ಅಲ್ಲಿ ಫಸ್ಟ್ ಸೆಮ್ಮಲ್ಲೇ ಅಳವಡಿಸಿದ್ದಾನೆ. ಇರಲಿ, ಅದಕ್ಕನ್ನು ಡೋಂಟ್ ವರಿ, ಮುಂದುವರೆದು ನೋಡಿ. ಯೂನಿಟ್ 5 ಟ್ರಾನ್ಸ್ಲೇಷನ್, ಪ್ರಿನ್ಸಿಪಲ್ಸ್ ಆಫ್ ಟ್ರಾನ್ಸ್ಲೇಷನ್ಸ್ ಎಕ್ಸ್ಪ್ರೆಸಸ್, ಟ್ರಾನ್ಸ್ಲೇಷನ್ ಫ್ರಮ್ ಲೀಗಲ್ ಟೆಕ್ಸ್ಟ್ ಆ್ಯಂಡ್ ಡಿಸಿಡೆಡ್ ಕೇಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಮುಂದುವರೆದು ನೋಡೋದಾದರೆ ಆತ್ಮೀಯ ಸ್ನೇಹಿತರೆ, ಯೂನಿಟ್ 1 ಅಲ್ಲಿ ದ ಲಾ ಅಂಡ್ ದ ಲಾಯರ್ಸ್, ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಗಾಂಧಿ ವಿಲ್ ಗೋಯಿಂಗ್ ಟು ಇಂಗ್ಲೆಂಡ್ ಟು ಸ್ಟಡಿ ಲಾ. ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದೇವೆ ಆತ್ಮೀಯ ಸ್ನೇಹಿತರೆ ನೋಡಿ. ಆಫ್ಟರ್ ಪಾಸಿಂಗ್ ಈಸ್ ಎ ಮೆಟ್ರಿಕ್ಯುಲೇಷನ್ಸ್ ಎಕ್ಸಾಮಿನೇಷನ್ಸ್ ಮೋಹನ್ ದಾಸ್ ಜಾಯ್ನ್ಡ್ ದ ಸ್ಮಾಲ್ ದಾಸ್ ಕಾಲೇಜ್ ಭಾವನಗರ. ಇದೇ ರೀತಿಯಾಗಿ ತುಂಬ ಸಿಂಪಲ್ ಆಗಿರ್ತದೆ. ನಾನು ಡೀಟೇಲಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೂತ್ಕೊಳ್ಳೋಕೆ ಕೂಡ ಆಗೋದಿಲ್ಲ ಆತ್ಮೀಯ ಸ್ನೇಹಿತರೆ. ಯಾಕೆಂದರೆ ಸುಮಾರು ತರಗತಿಗಳು ಈಗಾಗಲೇ ಪ್ರಾರಂಭಗೊಳ್ಬೇಕಾಗಿದೆ. ಸುಮಾರು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ಇದನ್ನೇ ಗಂಟೆ ಮಾಡೋಕ್ಕಾಗೋದಿಲ್ಲ ನೋಡಿ. ಮುಂದಿನ ಬ್ಯಾಚ್ ಅವರು ವೆಯ್ಟ್ ಮಾಡ್ತಿರೋದ್ರಿಂದ ನಾನು ನಿಮಗೆ ಡೆಮೋ ನೋಟ್ಸನ್ನು ಮಾಹಿತಿ ಬಗ್ಗೆ ನೀಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಒಂದು ನೋಡಿ, ಎಕ್ಸ್ಪ್ಲೈನ್ ದ ಪ್ರಿಪ್ರೇಷನ್ಸ್ ಆಫ್ MK ಗಾಂಧಿ ಫಾರ್ ದ ಬಾರ್, ಯಾವ ರೀತಿಯಾಗಿತ್ತು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಎಕ್ಸ್ಪ್ಲೈನ್ ಫಸ್ಟ್ ಕೇಸ್ ಆಫ್ MK ಗಾಂಧಿ ಅಂಡ್ ಗಾಂಧೀಜಿ ಆಸ್ ಎ ಲಾಯರ್. ಇದೇ ರೀತಿಯಾಗಿ ತುಂಬ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ತುಂಬ ಈಸಿ ಇರ್ತದೆ, ನಾವು ಡೀಟೇಲಾಗಿ ಕೊಟ್ಟಿರ್ತೀವಿ ಆತ್ಮೀಯ ಸ್ನೇಹಿತರೆ ಪ್ರತಿಯೊಂದು ಕೂಡ. ಅದೇ ರೀತಿಯಾಗಿ ಆರ್ಟಿಕಲ್ಸ್ ಬಂತು. ಈಗ ನೋಡಿ, ಯೂನಿಟ್ 2 ಅಲ್ಲಿ ಆರ್ಟಿಕಲ್ಸ್ ಯಾವ ರೀತಿ ಸ್ಟಾರ್ಟ್ ಆಗ್ತದೆ ಅಪ್ಪ ಅಂದರೆ, ಆರ್ಟಿಕಲ್ಸ್ ಆರ್ ಎ ಟೈಪ್ ಆಫ್ ಅಡ್ಜೆಕ್ಟಿವ್. ಆರ್ಟಿಕಲ್ಸ್ ಅನ್ನೋದು ಆರ್ ಎ ಟೈಪ್ ಆಫ್ ಎ ಅಡ್ಜೆಕ್ಟಿವ್ ಆಗಿರ್ತದೆ. ವಿ ಆರ್ ಯೂಸ್ಡ್ ಬಿಫೋರ್ ನೌನ್ ಆರ್ ನೌನ್ ಈಕ್ವಲ್ನೆಸಸ್. ಆರ್ಟಿಕಲ್ಸ್ ಆರ್ ವರ್ಡ್ಸ್ ದಟ್ ಅಪಿಯರ್ ಬಿಫೋರ್ nouns to indicate whether noun specific or general. There are 2 types of articles: definite articles, indefinite article. Definite articles, indefinite articles. Definite articles ಅಂದರೆ ದ ಈಸ್ ಎ ಡೆಫಿನೆಟ್ ಆರ್ಟಿಕಲ್ಸ್ ಆಗ್ತದೆ ಆತ್ಮೀಯ ಸ್ನೇಹಿತರೆ. indefinite articles ಆದರೆ ಎ ಹ್ಯಾನ್, ಇದು indefinite ಆರ್ಟಿಕಲ್ ಆಗ್ತದೆ. ಅದೇ ರೀತಿಯಾಗಿ ಡೆಫಿನೆಟ್ ಆರ್ಟಿಕಲ್ಸ್ this is a definite article we used in way when we refer to some particular persons, place, things ಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಷ್ಟನ್ನು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನಿಮಗೆ. ದಾನ ಯಾವಾಗ ಯೂಸ್ ಮಾಡ್ತೀವಿ, ಯಾನನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಕ್ಲಿಯರಾಗಿ ಅರ್ಥ ಆದರೆ ನಿಮಗೆ ತುಂಬ ಈಸಿ ವೇಲಿ 6 ಮಾರ್ಕ್ಸ್ ಬರ್ತದೆ ಆತ್ಮೀಯ ಸ್ನೇಹಿತರೆ. ಇಲ್ಲಿಗೆ ಆರ್ಟಿಕಲಿಗೆ ಮುಂಚೆ 80-20 ಪ್ಯಾಟರ್ನ್ ಇದ್ದಾಗ 3 ಅಂಕಗಳಿಗೆ ಕೇಳ್ತಿದ್ರು. ಈಗ 100 ಪ್ಯಾಟರ್ನ್ ಇರೋದ್ರಿಂದ 6 ಅಂಕಗಳಿಗೆ ಕೇಳುವಂತಹ ಚಾನ್ಸ್ ತುಂಬ ಇರ್ತದೆ. ತುಂಬ ಈಸಿ ವೇಲಿ ನೀವು ಆರ್ಟಿಕಲ್ಗಳಲ್ಲಿ 6 ಅಂಕಗಳನ್ನು ಪಡೆದುಕೊಳ್ಬೋದು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ನೋಡಿ, ದ ಸೂಪರ್ಲೇಟಿವ್ ಡಿಗ್ರಿ
ಎಕ್ಸಾಂಪಲ್, ಶಿ ಈಸ್ ದ ಯಂಗೆಸ್ಟ್ ಹೆಡ್ ಮಾಸ್ಟರ್. ಕ್ಲಿಯರ್ ಆಗಿ ನೋಡಿ ಇಲ್ಲಿ ದ ಸೂಪರ್ಲೇಟಿವ್ ಡಿಗ್ರಿ, ಶಿ ಈಸ್ ದ ಯಂಗೆಸ್ಟ್ ಹೆಡ್ ಮಾಸ್ಟರ್ ಅಂತ ಕರಿತೀವಿ ಅದನ್ನು ನಾವು. ಅದೇ ರೀತಿಯಾಗಿ ದ ನೇಮ್ ಆಫ್ ಹೋಲಿ ಬುಕ್, ದ ಭಗವದ್ಗೀತಾ, ದ ರಾಮಾಯಣ, ದ ಮಹಾಭಾರತ ಅಂತ ಕರಿತೀವಿ. ನೋಡಿ ಏನು ಸೆಂಟೆನ್ಸನ್ನು ಯೂಸ್ ಮಾಡಿವಿ ಅಂತ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ದ ಭಗವದ್ಗೀತಾ ಇಲ್ಲಿ ಹೇಳಿದ್ವಿ ನಾವು ಮುಂಚೆನೆ. ದ ನೇಮ್ ಆಫ್ ದಿ ನ್ಯೂಸ್ ಪೇಪರ್, ದ ವಿಜಯವಾಣಿ, ದ ಹಿಂದೂ. ಅದು ಏನಾಗ್ತದೆ, ಅದು ವಿಜಯವಾಣಿ ಅನ್ನೋದು ಒಂದು ಪೇಪರ್ ಆಗ್ತದೆ ಆತ್ಮೀಯ ಸ್ನೇಹಿತರೆ. ಅದಕ್ಕೆ ನಾವು ದ ವರ್ಡನ್ನು ಯೂಸ್ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ಇಂಡೆಫಿನೆಟ್ ಆರ್ಟಿಕಲ್ಸನ್ನು ಎ ಆ್ಯಂಡ್ ಯಾನನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ, ವಿ ಯೂಸ್ಡ್ ಬಿಫೋರ್ ದ ಕಂಟೈನಬಲ್ ಆ್ಯಂಡ್ ಸಿಂಗ್ಯುಲರ್. ನೋಡಿ ಫಸ್ಟ್ ಎ ತಗೊಳ್ಳೋಣ. ಅದರಲ್ಲಿ ಎ ಈಸ್ ಯೂಸ್ಡ್ ಬಿಫೋರ್ ದ ಆಲ್ ಸಿಂಗ್ಯುಲರ್ ಕಾಮನ್ ನೌನ್ ವಿಚ್ ಗಿವ್ಸ್ ಕನ್ಸೆಂಟ್ ಸೌಂಡ್. ಎಕ್ಸಾಂಪಲ್, ಎ ಬಾಯ್, ಎ ಕಾವ್, ಇಟ್ ಈಸ್ ಎ ಕಾಸ್ಟ್ಲಿ ಹಾಸ್ಟೆಲ್. ಕಪ್ ಆಫ್ ಎ ಟೀ, ಐ ಹ್ಯಾವ್ ಎ ಪೆನ್. ನೋಡಿ ಏನ ಯಾವ ರೀತಿಯಾಗಿ ಯೂಸ್ ಇದೆ. ಎ ಬಾಯ್, ಎ ಕಾವ್, ಇಟ್ ಈಸ್ ಎ ಕಾಸ್ಟ್ಲಿ ಹಾಸ್ಟೆಲ್, ಕಪ್ ಆಫ್ ಎ ಟೀ, ಐ ಹ್ಯಾವ್ ಎ ಪೆನ್. ಇಂಥ ಪದಗಳಲ್ಲಿ ಇಂಥ ಸಂದರ್ಭದಲ್ಲಿ ನಾವು ಎನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ವಿ ಯೂಸ್ಡ್ ಬಿಫೋರ್ ದ ಕೌಂಟೇಬಲ್ ಅಂಡ್ ಸಿಂಗ್ಯುಲರ್ ಅಂತ ಸಂದರ್ಭದಲ್ಲಿ ನಾವು ಎ ಮತ್ತು ಯಾನನ್ನು ಬಳಸ್ತೀವಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ ಯಾನನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅಂದರೆ, ಆರ್ಟಿಕಲ್ಸ್ ಯಾನ್ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ಕೌಂಟಬಲ್ ನೌನ್ ಬಿಗಿನಿಂಗ್ ಓವೆಲ್ ಸೌಂಡ್ಸ್ ನಾಟ್ ಎ ಓವೆಲ್ ಲೆಟರ್. ಎಕ್ಸಾಂಪಲ್ ನೋಡಿ ಆತ್ಮೀಯ ಸ್ನೇಹಿತರೆ, ಆ್ಯನ್ ಆ್ಯಪಲ್, ಆ್ಯನ್ ಎಲಿಫೆಂಟ್, ಆ್ಯನ್ ಅಂಬ್ರೆಲಾ, ಆ್ಯನ್ ಆನೆಸ್ಟ್ ಮ್ಯಾನ್, ಆ್ಯನ್ ಹೌರ್. ತುಂಬ ಈಸಿ ವೇಲ್ ಕೊಟ್ಟಿದ್ದೇವೆ. ಎಲ್ಲದೂ ಕೂಡ ನೀವು ನೋಡ್ಬೋದು, ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಇದೇ ರೀತಿಯಾಗಿ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾನೆ ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾಗಿ ಪ್ರಿಪೇರ್ ಮಾಡಿದ್ದಾರೆ ನೋಟ್ಸನ್ನು ನೋಡಿ. ರೋಹಿಣಿ ರೀಡ್ ರಾಮಾಯಣ, ರೋಹಿಣಿ ರೀಡ್ ಡ್ಯಾಶ್ ಏನು ರಾಮಾಯಣ, ದ ರಾಮಾಯಣ. ಇದು ಸಿಂಪಲಾಗಿ ಬರೀಬೇಕಾಗ್ತದೆ, ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ರೋಹಿಣಿ ರೀಡ್ ಡ್ಯಾಶ್ ರಾಮಾಯಣ. ಎಕ್ಸಾಮಲ್ಲಿ ಇದನ್ನೇ ಕೇಳ್ತಾ ಇರ್ತಾನೆ ನಿಮ್ಗೆ ಕಂಪಲ್ಸರಿಯಾಗಿ. ಇದೇ ರೀತಿಯಾಗಿ ಅಥವಾ ಬೇರೆ ವರ್ಡನ್ನು ಯೂಸ್ ಮಾಡ್ತಾನೆ ಅಥವಾ ಇದನ್ನೇ ಕೇಳ್ಬೋದು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ನಾನು ಪುನಃ ಉಚ್ಚರಿಸ್ತಾ ಇದ್ದೇನೆ ಎಲ್ಲ ಪದಗಳನ್ನು. ರೋಹಿಣಿ ರೀಡ್ ಡ್ಯಾಶ್ ರಾಮಾಯಣ, ದ ರಾಮಾಯಣ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಎ ಎನ್ ದ ಯಾವಾಗ ಯೂಸ್ ಮಾಡ್ಬೇಕಂತ ಗೊತ್ತಾಯ್ತು ಅಂದರೆ ನಿಮಗೆ 6 ಅಂಕಗಳು ತುಂಬ ಈಸಿ ವೇಲಿ ಸಿಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಎಲಿಫೆಂಟ್ ಡಿಸ್ಟ್ರೋಯಿ ಇಟ್ಸ್, ಯಾನ್ ಅನ್ನೋ ಪದವನ್ನು ಬಳಸ್ತೀವಿ ಆತ್ಮೀಯ ಸ್ನೇಹಿತರೆ ಇಲ್ಲಿ. ನೆಕ್ಸ್ಟ್ ಒನ್, ಈ ಈಸ್ ಡ್ಯಾಶ್ ಗುಡ್ ಟೀಚರ್, ಈ ಈಸ್ ಎ ಗುಡ್ ಟೀಚರ್. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು ನೋಡಿ, ಕರೆಕ್ಷನ್ಸ್ ಆಫ್ ಸೆಂಟೆನ್ಸು, ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ವರ್ಡ್ ಆರ್ಡರು, ರೆಡ್ಯುಡೆನ್ಸಿ, ಟೆನೆನ್ಸಿ. ಇದೇ ರೀತಿ ಸುಮಾರು ವಿಡಿಯೋಗಳನ್ನು ನೀವು ಈಗಾಗಲೇ ಕಂಪ್ಲೀಟ್ ಆಗಿದೆ. ಇಂಗ್ಲೀಷ್ ಸಬ್ಜೆಕ್ಟ್ನು ಕ್ಲಾಸಸ್ ಇರ್ಬೋದು, ನೋಟ್ಸ್ ಇರ್ಬೋದು ಆತ್ಮೀಯ ಸ್ನೇಹಿತರೆ. ಚೇಂಜ್ ದ ವಾಯ್ಸ್ ಆಫ್ ದಿ ಫಾಲೋಯಿಂಗ್ ಓಲ್ಡ್ ಕ್ವಶನ್ಸ್ ಪೇಪರ್ ಕ್ವಶನ್ಸ್. ಯಾವ ರೀತಿಯಾಗಿ ಈ ಮಾದರಿ ಕ್ವಶನ್ಸ್ ಪೇಪರನ್ನು ಅಥವಾ ಪ್ರೀವಿಯಸ್ ಇಯರಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಮಾಡಿರುವಂತಹ ಕ್ವಶನ್ಸ್ಗಳು ಆತ್ಮೀಯ ಸ್ನೇಹಿತರೆ ಇವು ನೋಡಿ. ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು. ಇದೇ ರೀತಿಯಾಗಿ ಸುಮಾರು ಕಂಪ್ಲೀಟಾಗಿ ನಮ್ಮ ನೋಟ್ಸ್ ತಯಾರಾಗಿರ್ತದೆ. ನಿಮಗೆ ಯಾವುದೇ ಡೌಟ್ ಇದ್ರೂ ಕೂಡ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಜಾಸ್ತಿ ಏನನ್ನು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.